ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಿಂದ ಹಲವಾರು ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ. ಮುಂದಿನ ಒಂದು ಎಕ್ಸಾಮ್ ದೃಷ್ಟಿಯಿಂದ ಯಾವೆಲ್ಲ ಕ್ವಶನ್ಗಳು ಬರ್ತಾವೆ ಮತ್ತು ದಿನನಿತ್ಯದ ಪ್ರಚಲಿತ ಘಟನೆಗಳಿಗೆ ನಿಮ್ಮೊಂದಿಗೆ ಸವಿವರವಾಗಿ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಇದೇ ತಿಂಗಳಂದರೆ ಆಗಸ್ಟ್ ತಿಂಗಳಲ್ಲಿ ನಡೆಯಲಿರುವ ಒಂದು ಹೂವಿನ ಲೋಕದಲ್ಲಿ ಅರಳಲಿರುವ ಗಂಗರ ಇತಿಹಾಸ ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆದ ಒಂದು ಕ್ವಶನ್ ಅಂತ ಹೇಳ್ತೀವಿ. ಆಗಸ್ಟ್ 6ರಿಂದ 17ರವರೆಗೆ ಲಾಲ್ಬಾಗ್ನಲ್ಲಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ 220ನೇ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಭಾಳ ಇಂಪಾರ್ಟೆಂಟು. ಆಗಸ್ಟ್ 6ರಿಂದ 17ರವರೆಗೆ ಲಾಲ್ಬಾಗ್ನಲ್ಲಿ 220ನೇ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಸ್ನೇಹಿತರೆ. ಹೂವಿನ ಲೋಕದಲ್ಲಿ ಅರಳಲಿದೆ ಗಂಗರ ಇತಿಹಾಸ. ಇದು ಭಾಳ ಇಂಪಾರ್ಟೆಂಟ್ ಆದ ಒಂದು ಕ್ವಶನ್ ಅಂತ ಹೇಳ್ತೀನಿ. ಯಾಕಂದರೆ ಮುಂದಿನ ದಿನದಲ್ಲಿ ನಿಮಗೆ ವಿಲೇಜ್ ಅಕೌಂಟ್ ಆಗಿರ್ಬೋದು, ಪೊಲೀಸ್ ಇಲಾಖೆಯಿಂದ ಕರೆದ CRDR ಆಗಿರ್ಬೋದು, ಸಿವಿಲ್ ಎಕ್ಸಾಮ್ ಆಗಿರ್ಬೋದು, ಗಂಗರ ಇತಿಹಾಸದ ಕುರಿತು ಒಂದು ಕ್ವಶನ್ ಫಿಕ್ಸ್ ಆಗಿರ್ತದೆ ಸ್ನೇಹಿತರೆ. ಅದಕ್ಕಾಗಿ ಎಲ್ಲರೂ ಗಂಗರ ಇತಿಹಾಸದ ಬಗ್ಗೆ ಸವಿವರವಾಗಿ ನೋಡಿಕೊಳ್ಳಿ. ಹೂವಿನ ಲೋಕದಲ್ಲಿ ಅರಳಲಿದೆ ಗಂಗರ ಇತಿಹಾಸ. ಇಲ್ಲಿ ನೋಡಿ, ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿ ಎಂದೇ ಕರೆಸಿಕೊಂಡ ಲಾಲ್ಬಾಗ್ನಲ್ಲಿ ನಡೆಯಲಿರುವ 220ನೇಯ ಫಲಪುಷ್ಪ ಪ್ರದರ್ಶನ ಈ ಬಾರಿ ಕರ್ನಾಟಕದ ಸುದೀರ್ಘ ಆಡಳಿತ ನೋಡಿ. ಈ ಬಾರಿ ಅಂದರೆ ಕರ್ನಾಟಕದ ಸುದೀರ್ಘ ಆಡಳಿತ ನಡೆಸಿದ ಒಂದು ಮನೆತನ ಯಾವುದಪ್ಪ ಅಂದರೆ ಅದೇ ಗಂಗರಾಜ್ಯ ಮನೆತನ ಅಂತೀವಿ. ಈ ಗಂಗರಾಜ್ಯರ ಅಂದರೆ ಆಡಳಿತ ನಡೆಸಿದ ಗಂಗರಾಜ್ಯ ವಂಶದ ವೈಭವವನ್ನು ಅನಾವರಣಗೊಳಿಸುವ ವಿಶಿಷ್ಟ ಐತಿಹಾಸಿಕ ಉತ್ಸವವಾಗಿ ರೂಪುಗೊಳ್ಳಲು ಇದೇ ಆಗಸ್ಟ್ 6ರಿಂದ 17ರವರೆಗೆ ನಡೆಯುವ 12 ದಿನಗಳ ಕಾಲ ಆಗಸ್ಟ್ 6ರಿಂದ 17ರವರೆಗೆ ನಡೆಯುವ 12 ದಿನಗಳ ಕಾಲ ನಡೆಯಲಿರುವ ಈ ಪ್ರದರ್ಶನ ಸುಮಾರು 2.48 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗಂಗರ ಕಾಲದ ಇತಿಹಾಸ ಮತ್ತು ಸಂಸ್ಕೃತಿ, ವಾಸ್ತುಶಿಲ್ಪ, ಧಾರ್ಮಿಕ ಪರಂಪರೆ ಮತ್ತು ನೀರಾವರಿ ವ್ಯವಸ್ಥೆಗಳ ಮತ್ತು ಹೂವುಗಳ ಮೂಲಕ ಜೀವಂತವಾಗಿ ಕಟ್ಟಿಕೊಡಲಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ. ಅಂದರೆ ಇದೇ ಆಗಸ್ಟ್ 6ರಿಂದ 17ರವರೆಗೆ ನಡೆದಿರುವ ಲಾಲ್ಬಾಗ್ನಲ್ಲಿ ವಸ್ತು ಪ್ರದರ್ಶನದಲ್ಲಿ ಗಂಗರ ಇತಿಹಾಸ ಮತ್ತು ಗಂಗರ ಆಳ್ವಿಕೆ ಕಾಲದಲ್ಲಿ ನಡೆದ ವಾಸ್ತುಶಿಲ್ಪ ಆಗಿರ್ಬೋದು, ಅವರ ಅದೇ ರೀತಿ ಅದರ ಜೊತೆಗೆ ಆಳ್ವಿಕೆ ಜೊತೆಗೆ ನೀರಾವರಿ ಆಗಿರ್ಬೋದು, ಇನ್ನಿತರ ಒಂದು ವಸ್ತು ಪ್ರದರ್ಶನ ನಡೆಯಲಿದೆ ಸ್ನೇಹಿತರೆ. ಇಲ್ಲಿ ನೋಡಬಹುದು ನೀವು, ಕ್ರಿಸ್ತಶಕ 324ರಿಂದ 999ರವರೆಗೆ ಆಳ್ವಿಕೆ ಮಾಡಿದ ಈ ಗಂಗ ಮನೆತನ ಅಂತ ಸ್ನೇಹಿತರೆ 675 ವರ್ಷಗಳ ಕಾಲ ದಕ್ಷಿಣ ಕರ್ನಾಟಕದಲ್ಲಿ ಆಡಳಿತ ನಡೆಸಿದ ಪಶ್ಚಿಮ ಗಂಗರು ಕನ್ನಡದ ಹೆಮ್ಮೆಯ ರಾಜವಂಶಗಳಲ್ಲಿ ಪ್ರಮುಖರಾಗಿದ್ದಾರೆ. ಕನ್ನಡ ಭಾಷೆ, ಸಾಹಿತ್ಯ, ಶಿಕ್ಷಣ, ಕೃಷಿ, ನೀರಾವರಿ ಹಾಗೂ ಶಿಲ್ಪಕಲೆಗೆ ಅವರು ನೀಡಿದ ಅಪೂರ್ವ ಕೊಡುಗೆಯನ್ನು ಇಂದಿನ ಪೀಳಿಗೆಗಳಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಬಾರಿ ಫಲಪುಷ್ಪ ಪ್ರದರ್ಶನವನ್ನು ಮುಖ್ಯ ಪರಿಕಲ್ಪನೆಯಾಗಿ ಗಂಗರ ವೈಭವವನ್ನು ರೂಪಿಸಲಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ. ಇಲ್ಲಿ ನೋಡಿ, ಯಾವ ರೀತಿ ನೀವು ಕ್ವಶನ್ ಕೇಳ್ತಾರಪ್ಪ ಅಂದರೆ ಗಂಗರ ಆಳ್ವಿಕೆ ಕಾಲದಲ್ಲಿ ನಡೆದ ಅಂದರೆ ಕರ್ನಾಟಕದಲ್ಲಿ ಅತಿ ದೀರ್ಘಾವಧಿ ಆಳ್ವಿದ ಮನೆತನ ಯಾವುದು? ಗಂಗ ಮನೆತನ. ಈ ಗಂಗ ಮನೆತನ ಇತ್ತೀಚೆಗೆ ಎಲ್ಲಿ ಫಲಪುಷ್ಪ ಪ್ರದರ್ಶನ ಮಾಡಲಾಗಿದೆ ಅಂದರೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ. ಇದು ಎಷ್ಟನೇ ಒಂದು ಫಲಪುಷ್ಪ ಪ್ರದರ್ಶನವಾಗಲಿದೆ ಅಂದರೆ 220ನೇಯ ಒಂದು ಫಲಪುಷ್ಪ ಪ್ರದರ್ಶನ ಆಗಲಿದೆ ಅಂತ ಹೇಳಲಾಗಿದೆ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅದೇ ರೀತಿ ಗಂಗರ ಆಳ್ವಿಕೆ ಎಲ್ಲಿಂದ ಎಲ್ಲವರಿಗೆ ನೇರವಕಾಶ ಹತ್ರ ಕ್ರಿಸ್ತಶಕ 324ರಿಂದ 999 ಸುಮಾರು 675 ಕಾಲ ದೀರ್ಘವಾಗಿ ಆಳಿದ ಮನೆತನವೇ ಈ ಗಂಗ ಮನೆತನ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಯ್ತಾ. ಕರ್ನಾಟಕ ನೋಡಿ, ಇದು ಯಾವ ಇಲಾಖೆ ಒಂದು ಫಲಪುಷ್ಪ ಪ್ರದರ್ಶನ ಮಾಡ್ತಂದರೆ ತೋಟಗಾರಿಕೆ ಇಲಾಖೆ. ಇದು ನೀವು ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ. ಕರ್ನಾಟಕ ಇತಿಹಾಸದಲ್ಲಿ ಗಂಗರು ಅತ್ಯಂತ ಸುದೀರ್ಘ ಮತ್ತು ಅವಧಿಯ ಆಡಳಿತ ನಡೆಸುವ ರಾಜವಂಶರ ಕಲೆ ಮತ್ತು ವಾಸ್ತುಶಿಲ್ಪ, ಶಿಕ್ಷಣ, ಕೃಷಿ, ನೀರಾವರಿ, ಕನ್ನಡ ಮತ್ತು ಸಂಸ್ಕೃತಿಗೆ ನೀಡಿದ ಕೊಡುಗೆಗಳು ಪ್ರತಿಯೊಬ್ಬ ಕನ್ನಡಿಗರಿಗೂ ತಿಳಿದುಕೊಳ್ಳಲೇಬೇಕೆಂದ ಉದ್ದೇಶದಿಂದ ಅಂದರೆ ಸುಮಾರು 2.45 ಕೋಟಿ ರೂಪಾಯಿ ವೆಚ್ಚ ಅಂದರೆ 2.40 ಲಕ್ಷ ರೂಪಾಯಿ ಕೊಟ್ಟಿದ್ದರೆ ಅರ್ಥಪೂರ್ಣವಾಗಿ ಮತ್ತು ಐತಿಹಾಸಿಕ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ನೋಡಿ, 2 ಕೋಟಿ ಮತ್ತು ಅದರ ಜೊತೆ 45 ಲಕ್ಷ ಅದರ ಒಟ್ಟು ವೆಚ್ಚ ಆಗಿದೆ ಸ್ನೇಹಿತರೆ. ಅದಕ್ಕಾಗಿ ಯಾರೆಲ್ಲ ಬಿಡುವ ಸಮಯ ಇದ್ದಾಗ ಲಾಲ್ಬಾಗ್ಗೆ ಭೇಟಿ ಕೊಡಿ. ಈ ಗಂಗರ ಒಂದು ಸಂಸ್ಕೃತಿ ಮತ್ತು ಅದರ ಜೊತೆ ಅವರ ವೈಭವವನ್ನು ನಿಮ್ಮ ಕಣ್ಣು ತುಂಬ ತಿಳ್ಕೊಳ್ಳಿ. ಮತ್ತು ಅದರ ಜೊತೆಗೆ ಅವರ ಆಡಳಿತ ನಡೆಸಿದರೆ ಸುದೀರ್ಘವಾದ ಮನೆತನ ನಡೆಸಿದರೆ ಅದರ ಜೊತೆಗೆ ರಾಷ್ಟ್ರಕೂಟರೊಂದಿಗೆ ಹೋರಾಟ ಮಾಡಿದ ಒಂದು ಪ್ರದರ್ಶನ ಸಹ ಅಲ್ಲಿ ಇರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ನೋಡಿ, ವಿಶೇಷವಾಗಿ ಪ್ರಮುಖ ಅಂಶಗಳಿದೆ ಪ್ರದರ್ಶನದಲ್ಲಿ ಏನೇನು ಇರಲಿದೆಯಪ್ಪ ನೋಡೋಣ ಬನ್ನಿ. ಪ್ರದರ್ಶನದಲ್ಲಿ ಸುಮಾರು 1360 ವರ್ಷಗಳ ಹಳೆಯದಾದ
ತಲಕಾಡಿನ ನಾಗನಾಥೇಶ್ವರ ದೇವಾಲಯ, ಪುಷ್ಪ ಮಾದರಿಯ ಶ್ರವಣ ಬೆಳಗೊಳದ ಜೈನ ನಂದೇಶ್ವರ ದೇವಾಲಯ, ಗಂಗರು ನಿರ್ಮಿಸಿದ ಕೋಲಾರದ ಕೆರೆಕಟ್ಟೆಗಳು ನೋಡಿ. ಗಂಗರ ಮನೆತನ ಅಂದರೆ ಕೋಲಾರದ ಕೆರೆಕಟ್ಟೆಗಳು, ರಾಷ್ಟ್ರಕೂಟರೊಂದಿಗೆ ನಡೆದ ಯುದ್ಧದ ದೃಶ್ಯಾವಳಿಗಳು ಸೇರಿದಂತೆ ಅನೇಕ ಐತಿಹಾಸಿಕ ಕಲಾಕೃತಿಗಳು ಲಕ್ಷಾಂತರ ವಿವಿಧ ತಳಿಯ ಹೂವುಗಳಿಂದ ನಿರ್ಮಾಣಗೊಳ್ಳಲಿದೆ ಅಂತ ಹೇಳಬಹುದು. ಗಾಜಿನ ಮನೆಯಲ್ಲಿ ಗಂಗರ ಕಾಲದ ವಾಸ್ತುಶಿಲ್ಪ, ವಿಶೇಷ ಮಾದರಿಗಳು, ಶಿಲಾಶಾಸನಗಳು, ವೀರಗಲ್ಲುಗಳು ಸಹ ಸಿದ್ಧಪಡಿಸಲಾಗಿದೆ ಅಂತ ಹೇಳಬಹುದು. ಗಂಗರ ರಾಜ್ಯ ವಂಶದ ಸಂಸ್ಥಾಪಕರ ನೋಡಿ. ಗಂಗ ರಾಜ್ಯದ ವಂಶಸ್ಥ ಸಂಸ್ಥಾಪಕ ಯಾರಪ್ಪ ಅಂತ ನೇರ ಕ್ವಶನ್ ಹತ್ರ ಅವರೇ ಯಾರಪ್ಪ ಅಂದರೆ ಕೊಂಗಣಿ ವರ್ಮ ಅಥವಾ ದಡಿಗ ಎಂಬ ಸ್ತ್ರೀ ಪುರುಷ ರಾಚಮಲ್ಲ, ಮಾರಸಿಂಹ ಸೇರಿದಂತೆ ಪ್ರಮುಖ ಅರಸರ ಪುಷ್ಪ ಕಲ್ಯಾಣ ಕೃತಿಗಳನ್ನು ಅಂದರೆ ಕಲಾಕೃತಿಗಳನ್ನು ಸಹ ಪ್ರದರ್ಶನದಲ್ಲಿ ವಿಶೇಷವಾಗಿ ಆಕರ್ಷಣೆ ಆಗಲಿದೆ ಅಂತ ಹೇಳಲಾಗಿದೆ. ಸ್ನೇಹಿತರೆ, ಗಂಗರ ರಾಜ್ಯ ಮನೆತನ ಅಂದರೆ ರಾಜ್ಯರು ಯಾರ್ಯಾರ ರಾಜ್ಯ ಮತ್ತು ನೋಡಿ. ಗಂಗರ ಮನೆತನ ಸ್ಥಾಪಕ ಕೊಂಗಣಿ ವರ್ಮ ಅಥವಾ ದಡಿಗ ಎಂಬ ಇವರು ಸ್ಥಾಪನೆ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಪ್ರಮುಖ ರಾಜ್ಯ ಅಂದರೆ ರಾಚಮಲ್ಲ ಆಗಿರ್ಬೋದು, ಸ್ತ್ರೀ ಪುರುಷವಾಗಿರ್ಬೋದು, ಅದೇ ರೀತಿ ಮಾರಸಿಂಹ ಆಗಿರಬಹುದು, ಇನ್ನಿತರ ಹಲವಾರು ರಾಜ್ಯಗಳ ಬಗ್ಗೆ ಸಹ ಸವಿವರವಾಗಿ ಅಲ್ಲಿ ಫಲಪುರುಷದಲ್ಲಿ ಕಾಣಬಹುದು ಅಂತ ಹೇಳಲಾಗಿದೆ. ಸ್ನೇಹಿತರೆ, ಈ ಪ್ರದೇಶವನ್ನು ವಿಶೇಷವಾಗಿ ಪರಿಚಯಿಸಲಾಗುವುದು ತಲಕಾಡು, ಮಾನ್ಯಪುರ, ಮಣೆ, ಕೋಲಾರ ಹಾಗೂ ಶ್ರವಣಬೆಳಗೊಳ ಗಂಗರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿದ್ದವು. ನಿಮ್ಮ ನೇರ ಕ್ವಶನ್ ತರ ತಲಕಾಡು, ಮಾನ್ಯಪುರ ಹಾಗೂ ಕೋಲಾರ ಹಾಗೂ ಶ್ರವಣಬೆಳಗೊಳ ಯಾರ ಕಾಲದ ಶಿಕ್ಷಣ ಕೇಂದ್ರಗಳಾಗಿದ್ದಾವೆ ಅಂದರೆ ಅದೇ ಗಂಗರ ಕಾಲದ ಶಿಕ್ಷಣ ಕೇಂದ್ರಗಳಾಗಿದ್ದವು. ಸ್ನೇಹಿತರೆ, ಅದಕ್ಕಾಗಿ ಇದು ಭಾಳ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ಕು. ಈ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಆಗಿದೆ. ಯಾರೆಲ್ಲ ಒಂದು ಸಲ ನಮ್ಮ ಯೂಟ್ಯೂಬ್ ಚಾನಲ್ನ SN ಸ್ಟಡಿ ಎಂಬ ಯೂಟ್ಯೂಬ್ ಚಾನಲ್ ನೋಡ್ತಿದ್ರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದರ ಜೊತೆ ನಿಮ್ಮ ಸ್ನೇಹಿತರನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಶೇಷ ಟಾಪಿಕ್ ಒಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.